ಇನ್ನು ನಾವು ಸ್ವಯಂ ಪ್ರೇರಿತವಾಗಿ PIL ದಾಖಲು ಮಾಡಿಕೊಂಡಿದ್ದೀವಿ ಅಂತ ಹೈಕೋರ್ಟ್ ಹೇಳಿದೆ. ಬೆಳಗ್ಗೆ ನಾವು ಪತ್ರಿಕಾ ಮಾಧ್ಯಮಗಳ ವರದಿಗಳನ್ನು ನೋಡಿದ್ದೀವಿ, ಏನೇನೆಲ್ಲ ಆಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೀವಿ. ವರದಿಗಳ ಆಧಾರದ ಮೇಲೆ ನಾವು ಕೇಸ್ ದಾಖಲು ಮಾಡಿಕೊಂಡಿದ್ದೀವಿ. ಆದೇಶ ನೀಡ್ತಾ ಇರುವಂತಹ ಹಂಗಾಮಿ CJ ವಿ ಕಾಮೇಶ್ವರ್ ರಾವ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರಿಗೆ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವೇ ಸ್ವಯಂ ಪ್ರೇರಿತವಾಗಿ PIL ದಾಖಲು ಮಾಡಿಕೊಂಡಿದ್ದೀವಿ. ಮಾಧ್ಯಮಗಳಲ್ಲಿ ಬಂದಂತಹ ವರದಿಗಳೇನಿತ್ತು ಆ ವರದಿಗಳನ್ನು ಕೂಡ ನಾವು ನೋಡಿದ್ದೀವಿ ಅಂತ ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದರು. ಇನ್ನು ಅದೇ ರೀತಿಯಾಗಿ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈವರೆಗೂ ಉತ್ತರ ಸಿಕ್ಕಿಲ್ಲ, ಸ್ಪಷ್ಟೀಕರಣ ಬೇಕು. ಹೀಗಾಗಿ 4 ಪ್ರಶ್ನೆಗಳಿಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಅದೇ ರೀತಿ 5 ದಿನಗಳ ಒಳಗಾಗಿ ನಮ್ಮ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ನ್ಯಾಯಮೂರ್ತಿಗಳಾಗಿರುವಂತಹ ವಿ ಕಾಮೇಶ್ವರ್ ರಾವ್ ಅವರು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಮಂಗಳವಾರಕ್ಕೆ ಈ ಒಂದು ಪ್ರಕರಣದ ವಿಚಾರಣೆ ಮುಂದೂಡಿಕೆಯಾಗಿದೆ. ಹೀಗಾಗಿ ಮುಂದಿನ ಮಂಗಳವಾರ ಮತ್ತೆ ವಿಚಾರಣೆ ನಡೆಯುತ್ತೆ. ಅದರ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೀಡಬೇಕಾಗತ್ತೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿ 5 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ, ಆದೇಶ ಹೊರಡಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕಾಗತ್ತೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಹಲವಾರು ಪ್ರಶ್ನೆಗಳನ್ನ ಕೇಳಿದೆ. ರಾಜ್ಯ ಸರ್ಕಾರಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು? ಇನ್ನು ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು? ಇದೇನು ದೇಶಕ್ಕಾಗಿ ಆಡಿರುವಂತಹ ಆಟನ? 2 ಕಡೆ ಕಾರ್ಯಕ್ರಮಕ್ಕೆ ಸೂಚನೆ ಕೊಟ್ಟಿದ್ದು ಯಾರು? 2 ಕಡೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ಯಾರು? ಅದೇ ರೀತಿ 2 ಕಡೆ ಕಾರ್ಯಕ್ರಮ ಮಾಡುವಂತಹ ಅಗತ್ಯತೆ ಏನಾದರೂ ಇತ್ತ? ಆಂಬ್ಯುಲೆನ್ಸ್ ಇತ್ತು ಅಂತ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಆಂಬ್ಯುಲೆನ್ಸ್ ಎಲ್ರಿ ಇತ್ತು ಅಂತ ಪ್ರಶ್ನೆ ಮಾಡಿದೆ. ದುರ್ಘಟನೆಗೆ ನಿಜವಾದಂತಹ ಕಾರಣವೇನೋ? ಇದಕ್ಕೂ ಕೂಡ ಉತ್ತರ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಹಲವಾರು ಪ್ರಶ್ನೆಗಳನ್ನು ಮಾಡಿದೆ. ಕಾರ್ಯಕ್ರಮ ಮಾಡಿದ್ದು ಯಾರು? ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಯಾರು? ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು? 2 ಕಡೆ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು? ಆಯಿತು, ಯಾರ ಸೂಚನೆ ಮೇರೆಗೆ, ಯಾರ ಆದೇಶದ ಮೇರೆಗೆ ಮಾಡಿದ್ರಿ? 2 ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಅವಶ್ಯಕತೆನಾದರೂ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳಿದ್ರಿ ಪೂರ್ವ ತಯಾರಿ ಇತ್ತು, ಆಂಬ್ಯುಲೆನ್ಸ್ ಇತ್ತು, ವ್ಯವಸ್ಥೆ ಇತ್ತು ಅಂತ ಹೇಳ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಇದ್ರೆ ಆಂಬ್ಯುಲೆನ್ಸ್ ಎಲ್ಲಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ 2 ಕಡೆಗಳಲ್ಲಿ ಕಾರ್ಯಕ್ರಮ ಮಾಡುವಂತಹ ಅಗತ್ಯತೆ ಏನಿತ್ತು ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಆಂಬ್ಯುಲೆನ್ಸ್ ಇತ್ತು ಅಂತ ಹೇಳ್ತೀರಿ, ಹಾಗಾದ್ರೆ ಆಂಬ್ಯುಲೆನ್ಸ್ ಎಲ್ಲಿತ್ತು? ಇದಕ್ಕೆ ಉತ್ತರ ಕೊಡಬೇಕು. ದುರ್ಘಟನೆಗೆ ನಿಜವಾದ ಕಾರಣ ಏನಾಯಿತು? ಯಾವ ಕಾರಣಕ್ಕಾಗಿ ಈ ಒಂದು ದುರ್ಘಟನೆ ಸಂಭವಿಸಿತು? ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು. ಅಸಲಿಗೆ ಅಲ್ಲಿ ಆಗಿದ್ದೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು ಅಂತ ನ್ಯಾಯಾಲಯ ಹೇಳಿದೆ. ಸ್ಟೇಡಿಯಂ ಬಳಿ ಮಾತ್ರ ಕಾಲ್ತುಳಿತ ನಡೆದಿದೆಯಾ? ಕೇವಲ ಸ್ಟೇಡಿಯಂ ಬಳಿ ಮಾತ್ರ ಈ ಒಂದು ಕಾಲ್ತುಳಿತ ನಡೀತಾ ಹಾಗಾದ್ರೆ ಅಂತ ನ್ಯಾಯಮೂರ್ತಿಗಳು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ 5 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. 5 ದಿನಗಳ ಒಳಗಾಗಿ ನ್ಯಾಯಾಲಯಕ್ಕೆ ಉತ್ತರ ಕೊಡಬೇಕಾಗತ್ತೆ. ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಇನ್ನು ಈ ಸಂಪೂರ್ಣ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿ ಈಗ ಉತ್ತರ ಕೇಳಿದೆ ಹೈಕೋರ್ಟ್. ಇನ್ನು ಹಲವಾರು ಪ್ರಶ್ನೆಗಳನ್ನು ಕೂಡ ಮಾಡಲಾಗಿದೆ ರಾಜ್ಯ ಸರ್ಕಾರಕ್ಕೆ. ನ್ಯಾಯಾಲಯ ಒಟ್ಟು 7 ಪ್ರಶ್ನೆಗಳನ್ನು ಕೇಳಿದೆ. ಎರಡು ಕಡೆಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಏನಾದರೂ ಅವಶ್ಯಕತೆ ಇತ್ತಾ? ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆ. ಅದು ಯಾರೇ ಆದರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು. ಹೀಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಯಾರು ಅಂತ ಪ್ರಶ್ನೆ ಮಾಡಿದೆ. ಇನ್ನು ಸರ್ಕಾರಕ್ಕೆ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿಕೆ ಮಾಡಿದೆ ನ್ಯಾಯಾಲಯ. ಮಂಗಳವಾರದ ಒಳಗಾಗಿ
ತನಿಖಾ ವರದಿ ಸಲ್ಲಿಕೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ವರದಿ ಸಲ್ಲಿಕೆ ಬಳಿಕ ಐಪಿಎಲ್ ಹಾಗೂ ಬಿಸಿಸಿಐಗೆ ಕೋರ್ಟ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ನೋಟಿಸ್ ನೀಡಿ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಇದರ ಜೊತೆಗೆ ಬಿಸಿಸಿಐ ಹಾಗೂ ಆರ್ಸಿಬಿಗೂ ಕೂಡ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಐಪಿಎಲ್ ಹಾಗೂ ಬಿಸಿಸಿಐಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಮ ಪೂರ್ವ ತಯಾರಿ ಏನಿತ್ತು? ಬಿಸಿಸಿಐ ಈ ಕಾರ್ಯಕ್ರಮ ಮಾಡೋದಕ್ಕೆ ಯಾರಿಂದ ಪರ್ಮಿಷನ್ ಪಡೆದುಕೊಂಡಿತ್ತು? ಎಷ್ಟು ಜನ ಸೇರ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿಸಿಐ ಹಾಗೂ ಐಪಿಎಲ್ನ ಮಂಡಳಿಗೆ ಮಾಹಿತಿಗಳು ಇರಲಿಲ್ವಾ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಈಗ ಸರ್ಕಾರಕ್ಕೆ ಉತ್ತರ ಕೇಳಿದೆ ನ್ಯಾಯಾಲಯ. ವರದಿ ಸಲ್ಲಿಕೆಯಾದ ಬಳಿಕ ಐಪಿಎಲ್ನ ಮಂಡಳಿ ಹಾಗೂ ಬಿಸಿಸಿಐಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಈಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಲಾಗಿದೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಯಾರು? ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾರು? ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಹಾಗೂ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸೂಚನೆ ಕೊಟ್ಟವರು ಯಾರೇ ಇದ್ರೂ ಕೂಡ ಅವರ ತಲೆದಂಡ ಆಗಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ನಿನ್ನೆ ರಾಜ್ಯ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾವಲ್ಲ, ನಾವು ವಿಧಾನಸೌಧದ ಎದುರು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಇವತ್ತು ಕೂಡ ನ್ಯಾಯಾಲಯದಲ್ಲಿ ಈ ವಿಚಾರ ಪುನರುಚ್ಚಾರ ಮಾಡಿತು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಐಪಿಎಲ್ನ ಒಂದು ಮಂಡಳಿ ಏನಿದೆ ಅದಕ್ಕೆ ಅದೇ ರೀತಿಯಾಗಿ ಬಿಸಿಸಿಐಗೂ ಕೂಡ ನ್ಯಾಯಾಲಯ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೇಳಿ ಅವರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಂಗಳವಾರದ ಒಳಗಾಗಿ ಈ ಸಂಪೂರ್ಣ ಘಟನೆಗೆ ಸಂಬಂಧಪಟ್ಟಂತೆ ಏನಾಗಿತ್ತು, ಅಸಲಿಗೆ ಯಾವ ಕಾರಣಕ್ಕಾಗಿ ಕಾಲ್ತುಳಿತ ಸಂಭವಿಸಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಆಗಬೇಕಾಗತ್ತೆ. ತನಿಖಾ ವರದಿ ಕೈಗೆ ಸಿಕ್ಕ ಬಳಿಕ ಯಾರದ್ದು ತಪ್ಪು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಸಿಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ 3 ಗೇಟ್ಗಳನ್ನು ಓಪನ್ ಮಾಡಲಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಈ ಸಂಪೂರ್ಣ ಒಂದು ವ್ಯವಸ್ಥೆ ಯಾರ ಕೈಯಲ್ಲಿ ಇತ್ತು? ಅಲ್ಲಿ ಯಾರ್ಯಾರು ಆಡಳಿತ ಮಂಡಳಿಯವರು, ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾರೇ ಆದರೂ ಕೂಡ ವಿಚಾರ ಬೆಳಕಿಗೆ ಬರಬೇಕು. ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಇಷ್ಟೊಂದು ಪ್ರಮಾಣದಲ್ಲಿ ಜನ ಬಂದಂತಹ ಸಂದರ್ಭದಲ್ಲಿ ಇದನ್ನ ಯಾರ ಗಮನಕ್ಕೆ ತಂದಿದ್ರು? ಟಿಕೆಟ್ ಕೇಳಿ ಒಳಗಡೆ ಏನಾದರೂ ಬಿಡಲಾಗ್ತಾ ಇತ್ತಾ ಅಥವಾ ಉಚಿತವಾಗಿ ಒಳಗಡೆ ಸೇರಿಸಿಕೊಳ್ತಾ ಇದ್ರಾ? ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯಲ್ಲಿ ಉತ್ತರ ಸಿಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈವರೆಗೂ ಎಲ್ಲರಲ್ಲೂ ಕೂಡ ಹಲವಾರು ಪ್ರಶ್ನೆಗಳಿದ್ದಾವೆ. ಏನಾಗಿತ್ತು ಅಸಲಿಗೆ, ಏನು ಎತ್ತ ಅನ್ನುವಂತಹ ಪ್ರಶ್ನೆಗಳು, ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ನಡುವೆ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡ್ತು, ಸ್ವತಃ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೈಗೆತ್ತಿಕೊಳ್ತು. ಏನೆಲ್ಲ ವಿಚಾರಣೆ ನಡೀತು ಇವತ್ತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಏನು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ದ್ವಿಸದಸ್ಯ ಪೀಠ ಏನಿದೆ, ಹಂಗಾಮಿ ಸಿಜೆ ಕಾಮೇಶ್ವರ ರಾವ್ ಹಾಗೂ ಅದ್ರ ಜೊತೆಗೆ ನ್ಯಾಯಮೂರ್ತಿ ಜೋಶಿ ಅವರು ಕೂಡ ಈಗ ಅರ್ಜಿ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅರ್ಜಿ ವಿಚಾರಣೆ ನಡೆಸುವ ವೇಳೆಯಲ್ಲಿ ಇದೇ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸೂಕ್ತ ಮಾಹಿತಿಯೊಂದಿಗೆ ಮಧ್ಯಾಹ್ನ 2:30ಕ್ಕೆ ಸರ್ಕಾರಕ್ಕೆ ಅವರ ಪರವಾಗಿ ಬರ್ಲಿಕ್ಕೆ ಒಂದು ಸೂಚನೆ ಕೊಟ್ಟಿತ್ತು. ಅದರಂತೆ ಎ ಜಿ ಶಶಿಕಿರಣ್ ಅವರು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾದರು. ನ್ಯಾಯಾಧೀಶರ ಮುಂದೆ ಹಾಗಾಗಿ ಇಡೀ ಘಟನೆಗೆ ಆದ
ಕಾರಣಗಳೇನು, ಏನಾಗಿದೆ ಅನ್ನೋದ್ರ ಬಗ್ಗೆ ವಿವರಣೆಗಳನ್ನು ನೀಡಿರುವಂತದ್ದು. ಈಗಾಗಲೇ ಇಡೀ ಈ ಮ್ಯಾಚ್ ಏನಿದೆ, ಈ ಮ್ಯಾಚ್ ಅನ್ನು RCB ಮ್ಯಾನೇಜ್ಮೆಂಟ್ ಏನೈತಿ ಇವರು ಅರೇಂಜ್ ಮಾಡಿರುವಂತದ್ದು, ಅದರ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇರುವಂತದ್ದು. ಒಟ್ಟು ಏನು ಚಿನ್ನಸ್ವಾಮಿ ಸ್ಟೇಡಿಯಂ 21 ಗೇಟ್ಗಳಿವೆ, ಅಲ್ಲಿ ಕೇವಲ ಏನು 3 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ಅದರ ಜೊತೆಗೆ ಗೇಟ್ ನಂಬರ್ 7 ಮತ್ತು 4 ಏನಿದೆ ಇದನ್ನು ಮಾತ್ರ ಸಾವು ನೋವುಗಳಾಗಿರುವಂತದ್ದು. 21 ಗೇಟ್ಗಳನ್ನ ಓಪನ್ ಮಾಡಿತ್ತಂತ AG ಅವರು ಮಾಹಿತಿಯನ್ನು ಕೊಟ್ಟರೆ, ಆದ್ರೆ ಇತರ PL ಆಗಿದ್ದ ಮಧ್ಯದಲ್ಲಿದ್ದಂತ ವಕೀಲರು ಕೂಡ ಕೇವಲ 3 ಗೇಟ್ಗಳನ್ನ ಮಾತ್ರ ಒಂದು ಓಪನ್ ಮಾಡಲಾಗಿತ್ತು ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತಂದಿರುವಂತದ್ದು. ಹಿಂದಿನ ರಾತ್ರಿ ಏನ್ ಮ್ಯಾಚ್ ನಡೆದಿದೆ, ಮರುದಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಏನು ಮನವಿಯನ್ನು ಮಾಡ್ಕೊಳ್ಳಲಾಗಿತ್ತು. ಇದರ ಪ್ರಕಾರ ಏನು ಮರುದಿನವೇ ಕಾರ್ಯಕ್ರಮ ಆಯೋಜನೆ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಂದ್ರೆ ನಿರೀಕ್ಷೆಗಂದ್ರೆ ಕೇವಲ ಏನೋ 35ರಿಂದ 40,000 ಕೂರುವಂತ ಸೀಟಿಂಗ್ ಕೆಪಾಸಿಟಿ ಇರುವಂತ ಸ್ಟೇಡಿಯಂಗೆ ಸುಮಾರು 2.5 ಲಕ್ಷದಷ್ಟು ಜನ ಅಲ್ಲಿಗೆ ಬಂದಿದ್ರು. ಇದೇ ಕಾರಣಕ್ಕಾಗಿ ಆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿಲ್ಲ, ಹೀಗಾಗಿ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಏನು ಗಾಯಾಳುಗಳು ಒಟ್ಟು 56 ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಮೃತರ ಸಂಖ್ಯೆ 11 ಇದೆ. ಅದ್ರ ಜೊತೆಗೆ ಮೃತರ ಮನೆಗೆ ಪರಿಹಾರವಾಗಿ ಪ್ರತಿ ನಮ್ಗೆ 10 ಲಕ್ಷ ರೂಪಾಯಿ ನಾವು ಇದನ್ನು ಕೊಡ್ತಾ ಇರುವಂತದ್ದು ಮತ್ತು ಸರ್ಕಾರದಿಂದ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತಾ ಇರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಇದುವರೆಗೆ ಆಗಿರುವಂತ ತನಿಖಾ ವರದಿ ಈಗಾಗಲೇ ಏನು ಜಿಲ್ಲಾಧಿಕಾರಿ ಜಗದೀಶ್ ಏನಿದ್ರೆ ಅವ್ರ ನೇತೃತ್ವದಲ್ಲಿ ಇಡೀ ಪ್ರಕರಣದ ತನಿಖೆಯನ್ನು ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಅವ್ರಿಗೆ ವಹಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ಇಡೀ ಇನ್ಸಿಡೆಂಟ್ ಏನಾಯ್ತು, ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಯಾರು ಸ್ಥಳದಲ್ಲಿದ್ರು, ಯಾರು ಇಡೀ ಪ್ರಕರಣವನ್ನು ಗಮನಿಸಿದವರು, ನೋಡಿದವರು, ಯಾರಿಗೆ ಏನೆಲ್ಲ ಮಾಹಿತಿಗಳಿದೆ ಅವರೆಲ್ಲ ನೇರವಾಗಿ ಬಂದು ಅವ್ರ ಮುಂದೆ ಹೇಳಿಕೆಗಳನ್ನು ಕೊಡಬಹುದು ತನಿಖಾ ಅಧಿಕಾರಿಯ ಮುಂದೆ. ಅದನ್ನ ವಿಡಿಯೋ ರೆಕಾರ್ಡ್ ಮಾಡೋ ಜೊತೆಗೆ ಹೇಳಿಕೆಗಳನ್ನು ಕೂಡ ನಾವು ಉಲ್ಲೇಖವನ್ನು ಮಾಡ್ತೀವಿ, ಅದನ್ನ ನ್ಯಾಯಾಲಯಕ್ಕೂ ಕೂಡ ನಾವು ಸಲ್ಲಿಕೆಯನ್ನು ಮಾಡ್ತೀವಿ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಇನ್ನ ಇತರ ವಕೀಲರುಗಳ PL ಏನ್ ಹಾಕಿದ್ರು ಅವ್ರಿಗೂ ಕೂಡ ಒಂದು DCI ಮತ್ತು ಅದರ ಜೊತೆಗೆ ಏನು IPL ಏನಿತ್ತು ಈ ಸಂಸ್ಥೆಗಳು ಕೂಡ ನೋಟಿಸ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಆಗ್ರಹವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ನ್ಯಾಯಾಲಯ ಇದೊಂದು ಸ್ವಯಂ ಪ್ರೇರಿತ ಪ್ರಕರಣ ಆಗಿರುವ ಹಿನ್ನೆಲೆಯಲ್ಲಿ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಮಾಡಬೇಕು, ತನಿಖಾ ವರದಿ ಸಲ್ಲಿಕೆ ಆಗಬೇಕು. ಇದಾದ ನಂತರ ನಿಮ್ಗೂ ಕೂಡ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನ್ಯಾಯಾಲಯ ಅವ್ರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ನಡೆದಂತ ಇನ್ಸಿಡೆಂಟ್ ಬಗ್ಗೆ ಏನು ಕೋರ್ಟ್ ದಾಖಲಿಸಿಕೊಂಡಿದ್ದಂತ ಸ್ವಯಂ ಪ್ರೇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರದ ಕಡೆಯಿಂದ AG ಶಶಿಕಿರಣ್ ಏನು ಅಡ್ವೊಕೇಟ್ ಜನರಲ್ ಇದ್ದಾರೆ, ಇವರು ತನಿಖಾ ವರದಿ ಅದ್ರ ಜೊತೆಗೆ ಇದುವರೆಗೆ ಮಾಡಿದ ತನಿಖಾ ವರದಿಯನ್ನು ಸಲ್ಲಿಕೆಯನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನ ನೀಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.